ನಮಸ್ಕಾರ ಸ್ನೇಹಿತರೆ, ಪ್ರಪಂಚದಾದ್ಯಂತ ಈ ತಂತ್ರಜ್ಞಾನ ಎನ್ನುವಂಥದ್ದು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇದರ ಸಹಾಯದಿಂದಲೇ ಇಂದು ಎಷ್ಟು ವ್ಯವಹಾರಗಳನ್ನು ಅತಿ ಕಡಿಮೆ ಸಮಯದಲ್ಲಿ ನಡೆಸಬಹುದಾಗಿದೆ. ಇಂದು ಇದೇ ತಂತ್ರಜ್ಞಾನವನ್ನು ಎಷ್ಟು ಸ್ಕ್ಯಾಮರ್ಸ್ಗಳು ಬಳಸಿಕೊಂಡು ಒಂದು ದೊಡ್ಡ ಜಾಲವನ್ನೇ ಮಾಡ್ತಾ ಇದ್ದಾರೆ. ಇದೀಗ ಡಿಜಿಟಲ್ ಅರೆಸ್ಟ್ ಎಂಬ ಹೊಸ ಸ್ಕ್ಯಾಮ್ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಸ್ನೇಹಿತರೆ, ಏನಿದು ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್? ಈ ಸ್ಕ್ಯಾಮನ್ನು ಹೇಗೆ ಮಾಡಲಾಗುತ್ತೆ ಹಾಗೂ ಈ ಸ್ಕ್ಯಾಮ್ನಿಂದ ನಾವು ಹೇಗೆ ತಪ್ಪಿಸಿಕೊಳ್ಳುವುದು, ಇವೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಒದಗಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡ್ತಿದ್ದೀವಿ. ಸ್ನೇಹಿತರೆ, ನೀವು ಇದೀಗಾಗಲೇ ಎಷ್ಟೋ ರೀತಿಯ ಸ್ಕ್ಯಾಮ್ಗಳ ಬಗ್ಗೆ ಕೇಳಿರ್ತೀರ. ಯಾರು ಅಪರಿಚಿತ ವ್ಯಕ್ತಿಗಳು ನಿಮಗೆ ಕಾಲನ್ನು ಮಾಡಿ ಮೂಲತಃ ಅಸ್ತಿತ್ವದಲ್ಲಿ ಇರದ ಅವರೇ ಒಂದು ಸುಳ್ಳು ಸೃಷ್ಟಿ ಮಾಡಿರುವ ಕಂಪನಿಯ ಹೆಸರನ್ನು ಹೇಳಿ, ನಾವು ಇಂತಹ ಕಂಪನಿಯನ್ನು ಕಾಲ್ ಮಾಡ್ತಾ ಇದ್ದೀವಿ, ನಾವು ನಿಮ್ಮ ಮನೆಯ ಸರ್ವೆಯನ್ನು ಮಾಡ್ತಾ ಇದ್ದೀವಿ, ಹಾಗಾಗಿ ನೀವು ಕೆಲವೊಂದಿಷ್ಟು ದಾಖಲೆಗಳನ್ನು ನಮಗೆ ಕೊಡಬೇಕು ಎಂದು ಕೇಳ್ತಾ ಇದ್ರು. ಓದದ ಕೆಲವೊಂದಿಷ್ಟು ಮುಗ್ಧ ವ್ಯಕ್ತಿಗಳು ಈ ಸ್ಕ್ಯಾಮ್ಗೆ ಸಿಕ್ಕಿಬಿಡ್ತಾ ಇದ್ರು. ಆನ್ಲೈನ್ ಕಳ್ಳರಿಗೆ ಈ ಸ್ಕ್ಯಾಮ್ನಿಂದ ಅಷ್ಟೇನು ಹಣ ಸಿಗ್ತಾ ಇರಲಿಲ್ಲ. ಕಾರಣ ಹೆಚ್ಚಿನ ಪ್ರಮಾಣ ಓದುವವರೇ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದಿದ್ದರಿಂದ ಇದು ಖಂಡಿತವಾಗಿಯೂ ಸ್ಕ್ಯಾಮ್ ಎಂದು ಅವರು ಕಂಡುಕೊಳ್ತಾ ಇದ್ರು. ಇದೀಗ ಸ್ಕ್ಯಾಮರ್ಸ್ಗಳು ಹೊಸ ಜಾಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದುವೇ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್. ಈ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಎನ್ನುವಂಥದ್ದು ಎಷ್ಟು ಪ್ರಮಾಣದಲ್ಲಿ ಪ್ರಭಾವ ಬೀರಿದೆ ಅಂತಂದರೆ, ಸ್ವತಃ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರೇ ಈ ಸ್ಕ್ಯಾಮ್ನಿಂದ ಹುಷಾರಾಗಿರಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗಾಗಲೇ ಈ ಸ್ಕ್ಯಾಮರ್ಸ್ಗಳು ಜನರಿಂದ ಸರಿಸುಮಾರು 120 ಕೋಟಿಗಳಷ್ಟು ಹಣವನ್ನು ಲೂಟಿ ಮಾಡಿದ್ದಾರೆ. ಈ ಸ್ಕ್ಯಾಮ್ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಿದೆ ಅಂತಂದರೆ, ದೊಡ್ಡ ದೊಡ್ಡ ಜಾಬ್ಗಳಲ್ಲಿ ಇರುವವರು ಕೂಡ ಈ ಸ್ಕ್ಯಾಮ್ನ ಬಲೆಗೆ ಬೀಳ್ತಾ ಇದ್ದಾರೆ. ಈ ಆನ್ಲೈನ್ ಕಳ್ಳರು ಹೊಸದಾಗಿ ಸೃಷ್ಟಿಸಿದಂತಹ ಡಿಜಿಟಲ್ ಸ್ಕ್ಯಾಮನ್ನು ಯಾವ ರೀತಿ ಮಾಡ್ತಾರೆ, ಹಾಗೆಯೇ ಎಂಥವರನ್ನು ನಂಬಿಸಿ ಅವರನ್ನು ಮೋಸಗೊಳಿಸುವುದಕ್ಕೆ ಯಾವೆಲ್ಲ ಸುಳ್ಳು ದಾಖಲೆಗಳನ್ನು ಬಳಸ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ವಿಜಯಪುರದಲ್ಲಿನ ಸಂತೋಷ್ ಎನ್ನುವಂತಹ ವ್ಯಕ್ತಿ ಈ ಸ್ಕ್ಯಾಮರ್ಸ್ಗಳ ಬಲೆಗೆ ಬಿದ್ದು ಕೊನೆಗೆ ಎಚ್ಚೆತ್ತುಕೊಂಡು ಸ್ವಲ್ಪದರಲ್ಲೇ ಈ ಸ್ಕ್ಯಾಮ್ನಿಂದ ಪಾರಾಗ್ತಾರೆ. ಸಂತೋಷ್ ಅವರು ಮೂಲತಃ ಒಬ್ಬ ವ್ಯಾಪಾರಿ. ಸಂತೋಷ್ ಅವರಿಗೆ ಸೆಪ್ಟೆಂಬರ್ 15ನೇ ತಾರೀಕಂದು ಅಪರಿಚಿತ ವ್ಯಕ್ತಿಯಿಂದ ಒಂದು ಕಾಲ್ ಬರುತ್ತೆ. ಈ ಕಾಲ್ನಲ್ಲಿ ನೀವು ಬಳಸುತ್ತಿರುವಂತಹ ಎಲ್ಲ ನಂಬರ್ಗಳು ಕೆಲವೇ ನಿಮಿಷದಲ್ಲಿ ಬ್ಲಾಕ್ ಆಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಂಬರ್ 9 ಒತ್ತಿ ಎಂದು ಹಿಂದಿ ಭಾಷೆಯಲ್ಲಿ ಬರುತ್ತೆ. ಇದನ್ನು ಕೇಳಿದ ಸಂತೋಷ್ ಅವರು ಒಮ್ಮೆ ಗೊಂದಲಕ್ಕೊಳಗಾಗ್ತಾರೆ. ಹಾಗೆಯೇ ಅವರು ಹೇಳಿದಂತೆ ಸಂತೋಷ್ ಅವರು ನಂಬರ್ 9 ಪ್ರೆಸ್ ಮಾಡ್ತಾರೆ. ಇದಾದ ಮೇಲೆ ಒಬ್ಬ ವ್ಯಕ್ತಿ ತಾನು ರಾಹುಲ್ ಎಂಬ ಹೆಸರಿನಿಂದ ತನ್ನ ಪರಿಚಯವನ್ನು ಮಾಡಿಕೊಡ್ತಾನೆ. ನಂತರ ಆತ, ನಿಮ್ಮ ಆಧಾರ್ ನಂಬರ್ಗೆ ಹೊಸ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿದೆ. ಈ ಹೊಸ ನಂಬರ್ನಿಂದ ಮುಂಬೈನಲ್ಲಿ ಇರುವಂತಹ ಜನರಿಗೆ ಕೆಲ ಕಿರುಕುಳ ನೀಡುವಂತಹ ಅಕ್ರಮ ಮೆಸೇಜ್ಗಳು ಹೋಗ್ತಾ ಇವೆ. ಹಾಗಾಗಿ ಈ ನಂಬರ್ನ ಮೇಲೆ ಮುಂಬೈನ ಸೈಬರ್ ಠಾಣೆಯಲ್ಲಿ 17 ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿದೆ ಎಂದು ಹೇಳ್ತಾನೆ. ಇದನ್ನು ಕೇಳಿದ ಸಂತೋಷ್ ಒಮ್ಮೆ ಆಶ್ಚರ್ಯಪಡ್ತಾರೆ. ನಾನು ಯಾವುದೇ ಹೊಸ ಸಿಮ್ಮನ್ನು ಖರೀದಿ ಮಾಡಿಲ್ಲ, ಅಲ್ಲದೆ ನಾನು ಯೂಸ್ ಮಾಡ್ತಿರುವಂತಹ ಸಿಮ್ಮನ್ನು ನಾನು ಖರೀದಿ ಮಾಡಿ ಹಲವು ವರ್ಷಗಳೇ ಆಗಿವೆ ಎಂದು ಸಂತೋಷ್ ಅವರು ಹೇಳ್ತಾರೆ. ಇದಾದ ಮೇಲೆ ಆ ವ್ಯಕ್ತಿ ಸಂತೋಷ್ ಅವರಿಗೆ ಇನ್ನಷ್ಟು ಮಾಹಿತಿಗಳನ್ನು ಪ್ರಸ್ತುತಪಡಿಸ್ತಾನೆ. ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಮುಂಬೈನ JB ನಗರದ ಜಯನಗರ ಕಾಲೋನಿಯ ಅಂಗಡಿಯೊಂದರಲ್ಲಿ ನಿಮ್ಮ ಆಧಾರ್ ನಂಬರ್ನಲ್ಲಿ ಹೊಸ ಸಿಮ್ ಖರೀದಿಯಾಗಿದೆ ಎಂದು ಹೇಳ್ತಾನೆ. ಅಷ್ಟೇ ಅಲ್ಲದೆ ಇದರ ಎಲ್ಲ ದಾಖಲೆಗಳು ನಮ್ಮ ಬಳಿ ಇದೆ ಎಂದು ಸ್ವಲ್ಪ ಗದರಿಸಿ ಸಂತೋಷ್ ಅವರ ಬಳಿ ನಿಮ್ಮ ಆಧಾರ್ ಕಾರ್ಡ್ನ ನಂಬರನ್ನು ಈಗಲೇ ನೀಡಿ ಎಂದು ಕೇಳ್ತಾನೆ. ಅಷ್ಟೇ ಅಲ್ಲದೆ ಇನ್ನು 2 ಗಂಟೆಯ ಒಳಗೆ ನೀನು ಮುಂಬೈನ ಸೈಬರ್ ಠಾಣೆಗೆ ಬರಬೇಕು ಎಂದು ಹೇಳಲಾಗುತ್ತೆ. ಆಗ ಸಂತೋಷ್ ಅವರು, ನನಗೆ 2 ಗಂಟೆಯ ಒಳಗೆ ಮುಂಬೈನ ಠಾಣೆಗೆ ಬರುವುದಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಈಗ ಇರೋದು ಕರ್ನಾಟಕದಲ್ಲಿ ಎಂದು ಹೇಳ್ತಾರೆ. ಇದಾದ ಮೇಲೆ ಆ ಅಪರಿಚಿತ ವ್ಯಕ್ತಿ, ನಿಮಗೆ ಆನ್ಲೈನ್ ಕಾಲ್ನ ಆಪ್ಷನ್ ಇದೆ, ನಾವು ಆನ್ಲೈನಲ್ಲಿ ನಿನ್ನ ಮೇಲೆ ವಿಚಾರಣೆಯನ್ನು ನಡೆಸ್ತೀವಿ. ಕೆಲವೇ ನಿಮಿಷದಲ್ಲಿ ನಮ್ಮ ಠಾಣೆಯಿಂದ ವಿಡಿಯೋ ಕಾಲ್ ಬರುತ್ತೆ, ನೀನು ಅದನ್ನು ರಿಸೀವ್ ಮಾಡಿ ಅವರು ಕೇಳೋ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಎಂದು ಹೇಳಿ ಆ ವ್ಯಕ್ತಿ ಕಾಲನ್ನು ಕಟ್ ಮಾಡ್ತಾನೆ. ಸ್ವಲ್ಪ ಸಮಯದ ಮೇಲೆ ಸಂತೋಷ್ ಅವರಿಗೆ ಒಂದು ವಿಡಿಯೋ ಕಾಲ್ ಬರುತ್ತೆ. ಸಂತೋಷ್ ಅವರು ಕಾಲನ್ನು ರಿಸೀವ್ ಮಾಡಿದಾಗ ಅವರ ಮುಂದೆ ಒಬ್ಬ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಕುಳಿತುಕೊಂಡಿರುವುದು ಕಂಡುಬರುತ್ತೆ. ಇದನ್ನು ನೋಡಿದ ಸಂತೋಷ್ ಅವರಿಗೆ ನಿಜವಾಗಿಯೂ ಪೊಲೀಸ್ ಠಾಣೆಯವರೇ ಕಾಲ್ ಮಾಡಿದ್ದಾರೆ ಎಂಬ ಭಯ ಹುಟ್ಟುತ್ತದೆ. ಇಲ್ಲಿ ಸಂತೋಷ್ ಅವರು ನಿಜವಾಗಿಯೂ ನಂಬೋ ರೀತಿಯಲ್ಲಿ ಈ ಆನ್ಲೈನ್ ಕಳ್ಳರು ಪೊಲೀಸ್ ಠಾಣೆಯ ಸೆಟ್ಟನ್ನು ಹಾಕಿದರು.
ಅಲ್ಲಿರುವ ಪೊಲೀಸ್ ನಿಜವಾದ ಪೊಲೀಸ್ ಅಲ್ಲ, ಆತ ಪೊಲೀಸ್ ಡ್ರೆಸ್ನಲ್ಲಿರೋ ಒಬ್ಬ ಕದೀಮ. ಎಲ್ಲವನ್ನ ಈ ಸ್ಕ್ಯಾಮರ್ಸ್ಗಳು ನಿಜವಾಗಿಯೂ ಇದೆ ಎನ್ನುವ ರೀತಿಯಲ್ಲಿ ಸೃಷ್ಟಿ ಮಾಡಿದ್ರು. ಪೊಲೀಸ್ನ ಡ್ರೆಸ್ನಲ್ಲಿರುವ ಕಳ್ಳ ತನ್ನನ್ನು ಪ್ರದೀಪ್ ಸಾವತ್ ಎಂಬ ಹೆಸರಿನಿಂದ ಪರಿಚಯ ಮಾಡಿಕೊಳ್ತಾನೆ. ಹಾಗೆಯೇ ಫೇಕ್ ಸೀಲ್ ಮಾಡಿರುವಂತಹ ಕೆಲ ದಾಖಲೆಗಳನ್ನು ಸಂತೋಷ್ ಅವರಿಗೆ ತೋರಿಸಿ, ನಿನಗೆ ಈ ಕೇಸ್ಗಳಿಂದ 5 ವರ್ಷ ಜೈಲಾಗುತ್ತೆ ಎಂದು ಹೇಳ್ತಾನೆ. ನೀನು ಕರ್ನಾಟಕದಲ್ಲಿ ಇರೋ ಕಾರಣ ನಿನ್ನನ್ನು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ನೀನು ಫೋನ್ ಕ್ಯಾಮರಾವನ್ನು ಆಫ್ ಮಾಡದೆ ಕುಳಿತಲ್ಲೇ ಕುಳಿತಿರಬೇಕು ಎಂದು ಹೇಳ್ತಾನೆ. ಇದಾದ ಮೇಲೆ ನಿನ್ನ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕು. ಹಾಗಾಗಿ ನಿನ್ನ ಆಧಾರ್ ನಂಬರನ್ನು ಹೇಳು ಎಂದು ಕೇಳ್ತಾನೆ. ಮುಂದೆ ಸಂತೋಷ್ ಅವರಿಗೆ ಈ ವ್ಯಕ್ತಿಯ ಮೇಲೆ ಸ್ವಲ್ಪ ಅನುಮಾನ ಹುಟ್ಟಲು ಪ್ರಾರಂಭವಾಗುತ್ತೆ. ತಕ್ಷಣವೇ ಅವರು ತಮ್ಮ ಮೊಬೈಲನ್ನು ಡಿಸ್ಕನೆಕ್ಟ್ ಮಾಡಿ ನಂತರ ವಿಜಯಪುರ ಠಾಣೆಗೆ ಹೋಗಿ ದೂರನ್ನು ನೀಡ್ತಾರೆ. ಇದರಿಂದಾಗಿ ಸಂತೋಷ್ ಅವರು ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ನಿಂದ ಸ್ವಲ್ಪದರಲ್ಲಿ ತಪ್ಪಿಸಿಕೊಂಡಿದ್ರು. ಇದೀಗ ಕರ್ನಾಟಕದಲ್ಲಿ ಈ ಸ್ಕ್ಯಾಮ್ನಿಂದ ಒಟ್ಟು 109.1 ಕೋಟಿಯಷ್ಟು ಹಣವನ್ನು ಜನರು ಕಳೆದುಕೊಂಡಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳುವ ಪ್ರಕಾರ ರಾಜ್ಯದಲ್ಲಿ ಒಟ್ಟು 641 ಡಿಜಿಟಲ್ ಬಂಧನದ ಪ್ರಕರಣಗಳು ವರದಿಯಾಗಿದೆ. ಇದರಲ್ಲಿ 3/4 ಭಾಗ ಬೆಂಗಳೂರಿನಲ್ಲಿಯೇ ಪ್ರಕರಣಗಳು ವರದಿಯಾಗಿವೆ. ಬೆಂಗಳೂರಿನಲ್ಲಿ ಒಟ್ಟು 480 ಪ್ರಕರಣಗಳು, ಮೈಸೂರಿನಲ್ಲಿ 24 ಹಾಗೂ ಮಂಗಳೂರಿನಲ್ಲಿ 21 ಪ್ರಕರಣಗಳು ವರದಿಯಾಗಿವೆ. ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕದ ಪೊಲೀಸರು ಒಟ್ಟು 27 ಆರೋಪಿಗಳನ್ನು ಬಂಧಿಸಿದ್ದಾರೆ. ಈ ಸ್ಕ್ಯಾಮರ್ಸ್ಗಳಿಂದ ಜನರು ಕೋಟಿ ಹಣವನ್ನು ಕಳೆದುಕೊಂಡಿದ್ದಾರೆ. ಬೆಂಗಳೂರು ಮೂಲದ 39 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ಡಿಜಿಟಲ್ ಬಂಧನದ ಹಗರಣಕ್ಕೆ ಬಲಿಪಶುವಾಗಿದ್ದರು. ಇವರಿಂದ ಈ ಆನ್ಲೈನ್ ಕಳ್ಳರು ಬರೋಬ್ಬರಿ 11.8 ಕೋಟಿ ಮೊತ್ತದ ಹಣವನ್ನು ದೋಚಿದ್ರು. ನವೆಂಬರ್ 25 ಮತ್ತು ಡಿಸೆಂಬರ್ 12ರ ನಡುವೆ ಈ ವಂಚನೆ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇದೀಗ ಎಷ್ಟೋ ಜನ ಮುಗ್ಧರನ್ನು ತಮ್ಮ ಸ್ಕ್ಯಾಮ್ನಲ್ಲಿ ಸಿಕ್ಕಿ ಹಾಕಿ ನಿಷ್ಕ್ರಿಯಗೊಳಿಸಿದಂತಹ 700ಕ್ಕೂ ಹೆಚ್ಚು ಸಾಮಾಜಿಕ ಮಾಧ್ಯಮ ಖಾತೆಗಳು ಹಾಗೂ ಗುಂಪುಗಳನ್ನು ಭಾರತದ ಪೊಲೀಸರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. 268 ಫೇಸ್ಬುಕ್ ಗ್ರೂಪ್ಗಳು, 465 ಟೆಲಿಗ್ರಾಮ್ ಗ್ರೂಪ್ಗಳು, 15 ಇನ್ಸ್ಟಾಗ್ರಾಮ್ ಖಾತೆಗಳು ಹಾಗೂ 60ಕ್ಕೂ ಹೆಚ್ಚು ವಾಟ್ಸಪ್ಗಳು ಇವುಗಳಲ್ಲಿ ಸೇರಿಕೊಂಡಿವೆ. ಈ ಸ್ಕ್ಯಾಮರ್ಸ್ಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾನಂತಹ ಪೊಲೀಸ್ ಅಥವಾ ನಿಯಂತ್ರಣ ಸಂಸ್ಥೆಗಳಂತಹ ಕಾನೂನು ಜಾರಿ ಸಂಸ್ಥೆಗಳ ಅಧಿಕಾರಿಗಳನ್ನು ಅನುಸರಿಸುವಾಗ ಅವರು ತಮ್ಮ ಗುರಿಗಳಿಗಾಗಿ ಫೋನ್ ಅಥವಾ ವಿಡಿಯೋ ಕರೆಗಳನ್ನು ಮಾಡ್ತಾರೆ. ಕೆಲವು ಪ್ರಕರಣಗಳಲ್ಲಿ ಅವರು ನ್ಯಾಯಾಧೀಶರಂತೆ ನಟಿಸಿದ್ದಾರೆ ಮತ್ತು ನಕಲಿ ನ್ಯಾಯಾಲಯದ ವಿಚಾರಣೆಯನ್ನು ನಡೆಸಿದ್ದಾರೆ. ಈ ವಂಚಕರು ಮುಗ್ಧ ಜನರಿಗೆ ಭಯದ ವಾತಾವರಣವನ್ನು ಸೃಷ್ಟಿಸಿ ತಮ್ಮ ಗುರಿಗಳನ್ನು ಸಾಧಿಸುವುದರ ಮೂಲಕ ಹಣವನ್ನು ಸುಲಿಗೆ ಮಾಡ್ತಿದ್ದಾರೆ. ಇದಕ್ಕಾಗಿ ಇವರು ಬಂಧನ ಮತ್ತು ಜೈಲು ಶಿಕ್ಷೆಯ ಬೆದರಿಕೆಯನ್ನು ಬಳಸ್ತಿದ್ದಾರೆ. ಸ್ನೇಹಿತರೆ, ನಿಮಗೂ ಕೂಡ ಈ ಸ್ಕ್ಯಾಮಿಂಗ್ ಕರೆಗಳು ಬರಬಹುದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡಿರಿ. ನಿಮಗೇನಾದರೂ ಇಂತಹ ಅನುಮಾನಾಸ್ಪದ ಕರೆಗಳು ಬಂದರೆ ಅದನ್ನು ಸ್ವೀಕರಿಸದೆ ನಿಮ್ಮ ಹತ್ತಿರದಲ್ಲಿ ಇರುವ ಸ್ಥಳೀಯ ಅಧಿಕಾರಿಗಳಿಗೆ ಅಥವಾ ಗ್ರಾಹಕ ಸಂರಕ್ಷಣಾ ಏಜೆನ್ಸಿಗಳಿಗೆ ಇದರ ಬಗ್ಗೆ ತಕ್ಷಣವೇ ವರದಿಯನ್ನು ಮಾಡಿ. ನೀವು ಈ ವಿಷಯದ ಬಗ್ಗೆ ವರದಿ ಮಾಡುವುದರಿಂದ ಏಜೆನ್ಸಿಗಳು ವಂಚಕರನ್ನು ಬೇಗನೆ ಪತ್ತೆ ಹಚ್ಚಲು ಸಹಾಯವಾಗುತ್ತದೆ. ಅಷ್ಟೇ ಅಲ್ಲದೆ ಇದರಿಂದ ವಂಚನೆಯಾಗುವವರ ಸಂಖ್ಯೆಯು ಕಮ್ಮಿ ಆಗುತ್ತದೆ. ನೀವೇನಾದರೂ ತಿಳಿಯದೆ ಮೊಬೈಲ್ ಕಾಲ್ಗಳನ್ನು ರಿಸೀವ್ ಮಾಡಿದರೆ ಅವರು ಕೇಳುವಂತಹ ವೈಯಕ್ತಿಕ ಮಾಹಿತಿಗಳು ಹಾಗೆಯೇ ಕೆಲವೊಂದಿಷ್ಟು ಬೆದರಿಕೆಗಳು ಇವು ಯಾವುದಕ್ಕೂ ನೀವು ಹೆದರುವಂತಹ ಅವಶ್ಯಕತೆ ಇಲ್ಲ. ಇಂದು ಇಂತಹ ಘಟನೆಗಳಿಂದ ಜನ ವಂಚಿತರಾಗಬಾರದೆಂದು ಎಷ್ಟೋ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇವೆ. ಶಾಲಾ ಕಾಲೇಜುಗಳಲ್ಲಿ ಇದರ ಬಗ್ಗೆ ಮಾಹಿತಿಗಳನ್ನು ನೀಡಲಾಗ್ತಿದೆ. ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿಯೂ ಪ್ರಚಾರಗಳು ನಡೀತಿವೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಮಾಹಿತಿಯ ಬಗ್ಗೆ ತಿಳಿಯದಂತಹ ಎಷ್ಟೋ ಜನ ಇದ್ದಾರೆ. ಅಂಥವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆಯೇ ಇಂತಹದೇ ಮಾಹಿತಿಕರ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.